ಶಿವನ, ಯಾಕೋ ಇವತ್ತು ಎಷ್ಟು ಸುಸ್ತಾಗತತಿ. ಆದ್ರೂ ಇಲ್ಲಿ ಎಲ್ಲ ಹಾರಿ ಮಾಡಲೇಬೇಕು. ಅವ್ರು ನೋಡಿದ್ರೆ ನನ್ನನ್ನು ಈ ಮನೆಯಾಗ ಹಾಕಿ ಅಲ್ಲ ನಂಗೆ ಮಾತಾಡ್ತಾರೆ. ಇವ್ರು ನೋಡಿದ್ರೆ ಅವ್ರಿಗೆ ಗೊತ್ತಿಲ್ದಂಗೆ ನನಗೆ ತಾಳಿ ಕಟ್ಟಿ ಕರ್ಕೊಂಡು ಬಂದಾರ. ನಾನು ಎಲ್ಲಂತ ಇರಬೇಕು? ಇವ್ರನ್ನ ನಾನು ಮೆಚ್ಚಿಸ್ಬೇಕಂತ ಸೊಸೆ ಆಗ್ಬೇಕಾ? ಆದರೆ ನಾನು ಇವ್ರನ್ನ ಮೆಚ್ಚಿಸ್ಬೇಕೇನ? ಇವರು ಅವ್ರಿಗೆ ಹೇಳಿ ಮದುವೆ ಆಗಬೇಕಿಲ್ಲ. ನಮ್ಮ ಮನೆಯಾಗೇನೋ ಹೇಳ್ದೆ ಮದುವೆ ಆದ್ನೀನಂತ ತಪ್ಪು. ನಾನು ಅವ್ರಿಗೆ ಏನೋ ಒಂದು ಹೇಳಿ ಒಪ್ಪಿಸ್ತಿದ್ನಿ. ಆದರೆ ಇವ್ರು ನೋಡಿದ್ರೆ ಅವ್ರಿಗೆ ಇನ್ನೊಂದು ಮದುವೆ ಮಾಡ್ತಾನೆ ಅಂತಾರು. ನನ್ನ ಜೀವನನ ಹಾಳು ಹೋಗ್ಬಿಡ್ತೈತಿ. ನನ್ನ ಜೀವನ ಹಾಳಾಗಿ ಹೋಗ್ಬಿಡ್ತೈತೇನೋ ಇನ್ನು. ಅಂದ್ರೆ ಇವರು ಇನ್ನೊಂದು ಮದುವೆ ಆಗಕ್ಕೆ ಒಪ್ಪಿಗೆ ಕೊಡ್ತಾರ? ಮತ್ತು ನನ್ನನ್ನು ಮದುವೆಯಾಗಿ ನನ್ನ ಜೊತೆ ಸಂಸಾರ ಚಾಲು ಮಾಡ್ಯಾರ. ನನ್ನ ಜೀವನ ಹಾಳಾಗೇ ಹೋತನ. ನನ್ನ ಜೀವನ ಹಾಳಾಗೇ ಹೋತ. ಅವ್ವ ಹೇಳೋದು. ಆದರೆ ಅವ್ವ ಗೊತ್ತಿಲ್ಲದಂಗೆ ನಾನು ಮದುವೆ ಆಗಿರೋಕ್ಕೆ ಸಲುವಾಗಿ ತಪ್ಪು ಮಾಡೀನಿ. ನಾನು ತಪ್ಪು ಮಾಡಬಾರ್ದಾಗಿತ್ತು. ಈಗ ನಾನು ಅನುಭವಿಸ್ಬೇಕು. ನಾನು ಮದುವೆ ಆಗ್ತಿದ್ದಿದ್ರೆ ಚಲೋ ಇತ್ತು. ಇವ್ರು ನೋಡಿ ಈಗ ನನ್ನನ್ನು ಕಾಲಿಂದ ಜಾಡಿಸಿ ಓದ್ಬಿಟ್ರು. ಯಾರಿಗೆ ಹೇಳಿ ನನ್ನ ಸಂಕಟನ? ಯಾರಿಗೆ ಹೇಳಿ? ಇವ್ರಿಗೆ ಹೇಳ್ಬೇಕಂದ್ರೆ ಅವರು ಅವರಮ್ಮನ ತರಗೆ ಇರ್ತಾರೆ. ಮದುವೆಗಿನ ಒಂದು ದಿನ ಆಗಿಲ್ಲ. ಅವ್ರು ನನ್ನನ್ನು ಯಾವ್ದ್ರ ಸಲುವಾಗಿ ಮದುವೆ ಆಗಿದ್ದಾರೋ ಏನೋ. ಇನ್ನೊಂದು ಮದುವೆ ಆಗೋಕ್ಕೂ ಹ್ಞೂ ಅಂದರೆ ಏನೋ. ಇನ್ನೊಂದು ಮದುವೆ ಆದರೂ ನಾನೇನು ಮಾಡಲಿ? ಹೋಗೋದು ನಾನು ಹೆಂಗೆ ಮುಖ ತೋರಿಸ್ಲಿ? ಏ ಮುಳ, ಅಡಿಗೆ ಆತ ಇಲ್ಲ? ಏನು ಕಣ್ಣೀರು ಹಾಕೊಂತ ಕೂತಿದ್ದೆ ಅಡುಗೆ ಮನ್ಯಾಗ? ನಿಂಗೆ ದೊಡ್ಡ ಗಣಂದಾರಿ ಕೆಲಸ ಹೇಳೇನೆ ನಾನು? ಹಾಂ, ಕಣ್ಣೀರು ಹಾಕೊಂತ ಕುಂದ್ರಾಕ ಒಂದು 4 ಬಾಂಡೆ ಇಲ್ಲ, ಒಂದಿಟ್ಟು ಅಡಿಗಿಲ್ಲ, ಇಷ್ಟು ಮಾಡಾಕ ಕಣ್ಣೀರು ಹಾಕೊಂತ ಕುಂತಾಳ ಊರ್ ಮೂಳ. ನಮ್ಮ ಮನೆಗೆ ಶನಿ ಹೆಚ್ಚಿಚ್ಚಿ ನೀನು. ಅಯ್ಯೋ, ಹಂಗ್ಯಾಕಂತಾರೆ ಅತ್ತಿ? ನಾನೇನು ಕೆಟ್ಟದ್ದು ಮಾಡಬೇಕು ಅಂತ ಬಂದಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗ್ತೈತಿ ಅಂತ ಅಂದ್ಕೊಂಡೇನಿ. ಎಲ್ಲದೂ ಒಳ್ಳೇದನ್ನು ಬಯಸ್ತೇನೆ ನಾನು. ನಮ್ಮವ್ವ ನೆಂಪಿಗೆ ಬಂದ್ಲು, ಅದಕ್ಕೆ ಕಣ್ಣ ನೀರು ಬಂದು ಅಷ್ಟೆ. ಆಕೆ ದವಾಖಾನ್ಯಾಗ ಅದಾಳ. ಆಕೆಗೆ ಕ್ಯಾನ್ಸರ್ ಐತಿ, ಆಪ್ರೇಷನ್ ನಡೆಯಾಕತ್ತೈತಿ. ನಾನು ಹೋಗಬೇಕಾಗಿತ್ತು. ಆದ್ರೆ ಇಲ್ಲಿ ಅದನ್ನು ಆಕೆ ಕೆಲಸ ಇನ್ನೂ ಹೋಗಿ ಹೊತ್ತು ಕೆಲಸ ಆಗಿದ್ರೆ ಹೋಗಿ ಬರ್ಬೇಕಂತ ಅಂದ್ಕೊಂಡಿದ್ನಿ. ಅದಕ್ಕೆ ನೀವು ಒಪ್ಪಿಗೆ ಕೊಡ್ತಾನೇನು ಪ್ರತಿ? ಏನ ಹೊರಗೆ ಹೋಗ್ಬೇಕಾ? ನೀನು ಹೊರಗೆ ಹೋದ್ರೆ ಇರು ಬರೋ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಹಾಂ, ಇವತ್ತು ನಮ್ಮ ವೀರನ ಮದುವೆಯಾಗ ಹುಡುಗಿ ಬರ್ತಾಳೆ. ನೀನು ಮನೆಗಿಂದ ಕೆಲಸ ಎಲ್ಲ ಮಾಡ್ತಿದ್ದೆ ಮತ್ತೇನು ಯಾರು ಮಾಡೋಕ್ಕಾಕತ್ತೇನ? ಮತ್ತೆ ಕೆಲಸದಾರನ ತೊಗೊಂಬರ್ನು? ನೀನು ಕೆಲಸಕ್ಕೋಸ್ಕರನ ಮದುವೆ ಮಾಡ್ಕೊಂಡು ಬಂದ ನಮ್ಮ ವೀರು. ನಿನ್ನ ಜೊತೆ ಸಂಸಾರ ಮಾಡೋಕ್ಕಲ್ಲ. ಅವೇ ನಿನ್ನ ಜೊತೆ ಸಂಸಾರ ಚಾಲೂ ಮಾಡ್ಯಾನೇನು? ನಿನ್ನಂತಕ್ಕೆ ಜೊತೆ ಸಂಸಾರ ಚಾಲೂ ಮಾಡ್ತಾನೇನು ಅವನು? ಅಯ್ಯೋ ತೀರ, ನಿಮಗೆ ಗೊತ್ತಿಲ್ಲ ರೀ, ನಾನು ಇವತ್ತು ಬಂದಿಲ್ಲ ರೀ. ನಮ್ಮ ಮದುವೆಯಾಗಿ 1 ವಾರ ಆಗಕ್ಕೆ ಬಂತು. ಆದರೆ ಮದುವೆ ಆದ ದಿನ ನಾನು ಒಂದಾಗಿ ಆಗೈತ್ರಿ. ಸಂಸಾರ ಚಾಲೂ ಮಾಡಿ ಆಗೈತ್ರಿ. ಇವತ್ತು ನೀವು ಬಂದಿದ್ದಕ್ಕನ್ನ ಅವರು ಸುಳ್ಳು ಹೇಳ್ಯಾರ. ನಮ್ಮದು ಸಂಸಾರ ಚಾಲೂ ಆಗಿಲ್ಲಂತೆ ಸುಳ್ಳು ಹೇಳ್ಯಾರ ಏನ? ಅವನ್ಯಾಕೆ ಸುಳ್ಳು ಹೇಳ್ತಾನೆ? ಸಂಸಾರ ಚಾಲೂ ಮಾಡ್ಯಾವಂತ ಹೇಳ್ಯಾನ. ಆದರೆ ನೀವಿಬ್ಬರು ಒಂದಾಗಿರಂತ ಕೆಲಸ ಹೇಳಿದಾನೇನ? ಹೇಳಿಲ್ಲ ಅವನು. ನೀನೇನು ಸುಳ್ಳು ಹೇಳಕತ್ತೇನ? ಅಯ್ಯೋ, ನಾನು ಯಾಕೆ ರೀತಿ ಸುಳ್ಳು ಹೇಳಿ? ಸುಳ್ಳು ಹೇಳೋ ಅಂಥದ್ದು ನನಗೇನು ಬಂದಿಲ್ಲ ರೀ. ಹಾಂ ಶಿವಣ, ನನಗೂ ವಾಪಸ್ ಮಾತಾಡ್ತೀನಿ. ಏ ವೀರ್ಯ, ಅಯ್ಯೋ ಅತ್ತಿ, ನಾನೆಲ್ರಿ ನಿಮ್ಗೆ ವಾಪಸ್ ಮಾತಾಡೀನಿ? ನಾನು ವಾಪಸ್ ಮಾತಾಡಿಲ್ಲ. ನಾನೇ ನಿಮಗೆ ವಾಪಸ್ ಮಾತಾಡೀನಿ? ಇಲ್ರೈತಿ, ನಾನು ಇವತ್ತು ದೊಡ್ಡವ್ರಿಗೆ ವಾಪಸ್ ಮಾತಾಡಂಗಿಲ್ರಿ. ನಾನು ಇಬ್ಬರು ಒಂದಾಗ್ಯವಂತ ಅಂದೆ ಅಷ್ಟೇ ರೀ. ಅದನ್ನ ಬಿಟ್ಟರೆ ನೀವು ಹೇಗೆ ಮತ್ತೆ ಅವ್ರನ್ನ ಕರೆಯಕತ್ತೀರಿ? ಏನೋ ನಮ್ಮವ್ವ ಈಕಿ ಮಧು ಏನು ಚಾಲೂ ಮಾಡ್ಯಾಳ ಏನೋ. ಅಯ್ಯೋ, ಇವರಿಬ್ಬರು ಯಾವಾಗ ಸಂಭಾಳಿಸಿದ್ರಾಗ ನನಗೆ ರಗಡ ಆಗೈತೆ ಕಡೆ. ಆಮೇ ಬಂದೆ. ಏನದು ದೇವ ಎದು ಕರ್ದಿ? ಹಾಂ, ಯಾಕೆ ನೀನು ಯಾಕೆ ಹೇಳಕತ್ತಿದ್ದೆ ಮಧು? ಅಲ್ಲ ವೀರು, ನೀನು ಕರೆ ಹೇಳ. ನೀವಿಬ್ರು ಸಂಸಾರ ಚಾಲೂ ಮಾಡ್ಯಾರೇನ? ಹಾಂ, ನೀವಿಬ್ರು ಒಂದಾಗಿದ್ರೇನ? ಕರೆ ಹೇಳ, ಬಾಯ್ ಬಿಡ. ಆಕೆ ನೋಡು ಒಂದಾಗ್ಯವಂತಾಳು, ನೀ ನೋಡು ಒಂದಾಗಿಲ್ಲ ಅಂತಿದ್ದಿ. ಏನು ನಿಂದ? ಹಾಂ, ಏನು ಆಟ ಆಡಕತ್ತೀಯೇನ? ಹೌದು ಬೇವ, ನನಗೆ ಈಕಿ ಮ್ಯಾಲ ಮನಸ್ಸಾಗಿ ನಾನಿಕಿನ ಮದುವೆ ಆಗಿರೋದು. ನಾನಿಕಿನ ನೋಡಿದ್ಕೊಳ್ಳಿ ನನಗೆ ಮನಸ್ಸಾಗ್ಬಿಟ್ಟಿತ್ತು. ಅದಕ್ಕೆ ಮದುವೆ ಆಗಿ ಕರ್ಕೊಂಡು ಬಂದ್ಮೇಲೆ ಗೊತ್ತಾಗಿದ್ದು ನಿನಗೆ ಹೆಂಗೆ ತಿಳಿಸೋದು ಅಂಥೇಳಿ. ನಿನಗೆ ಹೆಂಗೆ ತಿಳಿಸ್ಬೇಕಂತ ಗೊತ್ತಾಗದೆ ಯೋಚನೆ ಮಾಡಕತ್ತಿದ್ನಿ ನಾನು. ಆದ್ರೆ ನೀನು ಬರ್ತಾನೆ ಅಂದಿದ್ದಕ್ಕೆ ಇನ್ನೇನು ಮಾಡೋಕ್ಕಾಗಿಲ್ಲ ಅಂತೇಳಿ ಮದುವೆ ಆಗೈತೆ ಅಂತೇಳಿ ಆಕಿನೂ ಕರ್ಸೇ ಬಿಟ್ನಿ, ನೀನು ಬಂದ ಬಿಟ್ಟು. ಅದಕ್ಕೆ ನಿನಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗತ್ತೆ ಹೇಳಿನಿ. ಆದ್ರಕ್ಕಿನ್ನೇನು ನಾನೇನು ಪ್ರೀತಿ ಮಾಡಿ ಮದುವೆ ಆಗಿಲ್ಲ ಬೇ. ಆಕೆ ಮ್ಯಾಲ ಮನಸ್ಸಾಗಿ ನಾನಕಿನ ಮದುವೆ ಆಗಿರೋದು. ಮನಸ್ಸಾಗಿರೋದು ಅಂದ್ರೇನ? ಪ್ರೀತಿ ಆಗಿರೋದು ಅಂದ್ರೇನ? ಎಲ್ಲ ಒಂದ ಅಲ್ಲ. ಏನು ನಾಟಕ ಮಾಡ್ತೇನ? ಹಾಂ, ಈಗ ನಾನು ಅಲ್ಲಿ ಹೇಳಿ ಬಂದ ನಾ ಹುಡುಗಿಗೆ, ನೀನ ನನ್ನ ಮನೆ ಸಸಿ, ನೀನ ನನ್ನ ಮನೆಗೆ ತಕ್ಕ ನನ್ನ ಸಸಿ ಅಂತ ಹೇಳಿ ಬಂದ ನನ್ನ ಹುಡುಗಿಗೆ. ನನ್ನ ವೀರು ನನ್ನ ಮಾತು ಯಾವತ್ತೂ ಮೀರಂಗಿಲ್ಲ. ಅವನು ನಿನ್ನ ಮದುವೆ ಆಗಿ ಆಗ್ತಾನೆ. ನಾನು ಒಂದು ಮಾತು ಹೇಳಿ ಸಾಕು,
ಹ್ಞೂ ಅಂತ ಕೆಲಸ ನಿನಗೆ ಕೊರಳಿಗೆ ಬಂದ ತಾಳಿ ಕಟ್ತಾರಂತ ನಾನು ಹೇಳಿದನಲ್ಲಿ, ನಾನು ಮಾತು ಕೊಟ್ಟು ಬಂದನಲ್ಲಿ. ಅಂತದ್ರಾಗ ನೀನು ಈ ಮೂಳ ಎಲ್ಲಿಂದ ಇದಾಗಿತ್ತು ನಮ್ಮ ಮನೆಗೆ, ಇದಕ್ಕೆ ತಾಳಿ ಕಟ್ಟಿ ಇದನ್ನ ಕರ್ಕೊಂಡು ಬಂದಿದ್ದಿ. ಮಕ್ಕ ನೋಡಿದ್ರೆ ನನಗೆ ಒಂದು ತುತ್ತು ಅನ್ನ ಗಂಟ್ಲಾಗ ಹಿಡಿಯಂಗಿಲ್ಲ ಅಂತ ಅನಿಸ್ತತಿ. ಅಂತದ್ರಾಗ ಈಕಿನ ಮದುವೆ ಮಾಡ್ಕೊಂಡು ನಮ್ಮನೆ ಕರ್ಕೊಂಡು ಬಂದಿ ನೀನು. ಅಯ್ಯೋ ಏನೋ ಮದುವೆ ಆಗಿ ಕರ್ಕೊಂಡು ಬಂದದ್ದಾಯ್ತು, ಎಲ್ಲ ಆಗೈತಿ. ಈಗ ಸುಮ್ಮನೆ ಯಾಕೆ ಆ ಹುಡುಗಿಗೆ ಇನ್ನೊಂದು ಮದುವೆ ಬೇರೆದ ಮದುವೆ ಮಾಡಿಬಿಡು. ಈಗ ಮದುವೆ ಆಗೈತಿ. ಯವ್ವ ಅಯ್ಯೋ ನನ್ನ ಮಗಳು ಬಂದ್ಲಂತ ಅನ್ಸತಿ. ಏ ವೀರು, ನಿಮ್ಮ ತಂಗಿ ಬಂದ್ಲ ನೋಡು. ಅಯ್ಯೋ ಇಲ್ಲಾಂದ್ರೆ ಇಲ್ಲೇ ಬರ್ತಾ ಬಿಡ್ವಿ, ಅಡುಗೆ ಮನ್ಯಾಗ ಇರ್ತವೆ. ನಮ್ಮ ಸೌಂಡ್ ಇಲ್ಲೇ ಆಗತ್ತ ಅಂತ ಗೊತ್ತಾಗಿ ಯಾಕೆ ಇಲ್ಲೇ ಬರ್ತಾಳೆ. ಬರ್ಲಿ ಬಿಡಿ ಇಲ್ಲೇ ಒಳಗೆ. ಅಯ್ಯೋ ಶಿವನ, ಎಲ್ಲರೂ ಅಡುಗೆ ಮನೆ ಹಾಕದ್ರಲ್ಲ, ಏನು ಮಾಡಕತ್ರಿ? ಕ್ಯಾರ ಬೇ ಏನು ಮನೆ ಕೆಲ್ಸಕ್ಕೆ ಇಟ್ಕೊಂಡ್ರೇನು? ನೋಡಕ್ಕೆ ಮನೆ ಕೆಲ್ಸಕ್ಕೆ ಹೆಂಗೆ ಕಾಣಿಸ್ತಾಳ ಬಿಡು, ಚಂದ ರೆಡಿ ಆಗ್ಯಾಳು. ಯಾರು ಬೇಕಿ ಅಣ್ಣ? ಯಾರಿಗೆ? ಈಕ್ಯಾ ನೀವು ಒಯ್ಲಿವಾ? ನಾನು ಹೇಳ್ತಿ. ಹಾಂ ಏನು ಹೇಳಕತ್ತೀವ ನೀನು? ಕರೆ ಹೇಳಕತ್ತೀನ? ಅಲ್ಲ ನಮಗೊಂದು ಮಾತು ತಿಳಿಸಿಲ್ಲ. ಅಲ್ಲ ಒಂದು ಮಾತು ಕರಿಬೇಕಿಲ್ಲ. ಮತ್ತೆ ಆಕೆ ಯಾಕೆ ಕತ್ಕೊಂತ ಕುಂತಾಳು? ಅವ್ವ ಏನು ಬೈಯಾಕತ್ತಾಳೇನ? ಅಲ್ಲ ಏನು ಪಿರುತಿ ಗಿರತಿ ಮಾಡಿವಲ್ಲ, ಜ್ಞಾಯಕ್ಕೆ ಬಂದೇನ? ಹಾಂ ಇಷ್ಟಪಟ್ಟಿದ್ನ್ಯಾ, ಅದಕ್ಕೆ ಮದುವೆ ಆಗಿ ಕರ್ಕೊಂಡು ಬನ್ನಿ. ನೀನೇನವ ಈ ಕಡೆ ಬಂದಿದ್ದಿ? ಯಾರ ಹೇಳಿರನ್ ನಿನಗೆ? ಅಯ್ಯೋ ಇಲ್ಲ ಅಣ್ಣ, ಏನು ಹೇಳ್ಬೇಕು ನನಗೆ. ನಂದು ಆಮೇಲೆ ಹೇಳ್ತೇನೆ ಬಿಡು. ನಂದು ಆ ಕಡೆ ಹತ್ಲಾರ್ದು ಈ ಕಡೆ ಹರಿಲಾರ್ದು ಹಂಗಾಗ್ಬಿಟ್ಟತ್ ನಮ್ಮದು ಪರಿಸ್ಥಿತಿ. ಏನು ಮಾಡೋದು? ಜೀವನದಾಗ ನೆಮ್ಮದಿ ಇಲ್ದಂಗೆ ಆಗೈತಿ. ನೆಮ್ಮದಿ ಇಲ್ದಕ್ಕೆ ಏನು ಮಾಡ್ಬೇಕಂತ ಹೇಳಿದ ತವ್ರ ಮನೆ ದಾರಿ ನೋಡ್ಕೊಂಡು ತವ್ರ ಮನೆಗೆ ಬಂದನು. ಇಲ್ಲಿ ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ಬಿಟ್ಟತಿ. ಅಯ್ಯೋ ಅಲ್ವೇ ಯವ್ವ, ಒಂದು ಮಾತು ನನ್ನರ ಕರಿಬೇಕಿಲ್ಲ? ನಾನು ಬರ್ತಿರ್ಲಿಲ್ಲ ಏನು ಮದುವೆಗೆ? ನನಗೆ ಗೊತ್ತಿಲ್ಲ, ನೀನು ಕರಿಬೇಕೇನು? ನನಗೆ ಗೊತ್ತಿದ್ದಿದ್ರೆ ನಿನಗೆ ಹೇಳ್ತಾ ಇರ್ತಿದ್ದೇನು? ನನಗೆ ಗೊತ್ತಿದ್ದಿದ್ರೆ ಈ ಪೀಡಾನ ಇವನಿಗೆ ಗಂಟು ಹಾಕ್ತಿದ್ದೇನು? ಮಕ್ಕ ನೋಡತ್ರದು ಎಲ್ಲಿತ್ತೋ ಏನೋ, ನಮ್ಮ ಮನೆಗೆ ಬಂದ ಇದು ಆಗೈತಿ. ಅಲ್ಲಣ್ಣ, ಆಕೆ ಏನು ಚಂದ ಅಂತಕ್ಕೆ ಮದುವೆ ಹಾಕೊಂಡು ಬಂದು. ಅವ್ವ ನಿನಗೆ ಎಂಥ ಚಂದ ಹುಡುಗಿ, ಅಪ್ಪಟ ಅಪ್ಪಟ ಅಪ್ರಂಜಿ ಅಂತ ಹುಡುಗಿ ನೋಡಿದ್ಲು ಗೊತ್ತೇನು? ಅದ್ರ ಬಿಟ್ಟು ನೀನು ಯಾಕೆ ಈಕೆ ಮದುವೆ ಕರ್ಕೊಂಡು ಬಂದು ಏನು ಚಂದ ಅಂತಕ್ಕೆ ನಾ ಇದು ಮಾಡಿದೆಯಪ್ಪ ನೀನು? ನೋಡ್ವಾ, ನಾನು ಆಕಿನ ಇಷ್ಟಪಟ್ಟ ಆಗೈತಿ, ತಾಳಿ ಕಟ್ಟಿ ಆಗೈತಿ, ಮನೆಗೆ ಕರ್ಕೊಂಡು ಬಂದಿದ್ದು ಆಗೈತಿ. ಹಾಂ ಇನ್ನು ಏನು ಮಾಡೋಕೆ ಆಗಂಗಿಲ್ಲ. ಇನ್ನು ಆಕೆ ನಿಮ್ಮ ವೈನಿ, ಆಕೆ ಈ ಮನೆ ಸೊಸಿ ಅಂತೇಳಿ ಹೊಂದ್ಕೊಂಡು ಹೋಗ್ರಿ ಅಷ್ಟೇ ಎಲ್ಲರೂ. ನಂದು ಹೊರಗೆ ಸ್ವಲ್ಪ ಕೆಲಸ ಐತಿ ಮಧು, ನಾನು ಸ್ವಲ್ಪ ಹೊರಗೆ ಕೆಲಸ ಐತಿ, ನಾನು ಬರ್ತೇನೆ. ಸರಿ ಆಯ್ತು, ಹೋಗಿ ಬನ್ನಿ. ಸರಿ ಬೇವು ಬರ್ತಾನ ನಾನು. ಆರಾಮ್ ಊಟ ಗೀಟ ಮಾಡ್ಕೊಂಡು ಹೋಗ. ಅಯ್ಯ ನಾನು ಹೋಗಕ್ಕೆ ಬಂದಿಲ್ಲ, ಇಲ್ಲೇ ಒಂದು ವಾರ ಇರಾಕ್ ಬಂದನ. ನಂದು ಆಮೇಲೆ ನಿನಗೆ ಅಕ್ಕಿ ಕತ್ತಿ ಹೇಳ್ತಾನ, ನೀನು ಹೊರಗೆ ಹೋಗೋಣ ಅಂತ ಹೋಗಿ ಬಾ. ಸರಿ ಆಯ್ತು. ಅಲ್ಲ ನಿನ್ನ ಮಕ್ಕದಾಗ ಏನೈತಿ? ಹಾಂ ನೀನು ನಮ್ಮನ್ನ ಚಳ್ಳಿ ಅನ್ನು ತಿನಿಸಿ ಮದುವೆಗೆ ಬಂದಿಯೇನ? ಹಾಂ ನಿನ್ನ ಮಕ್ಕ ನೋಡಿದ್ರೆ ಈ ಮನೆ ಕೆಲಸ ಕಾಯಾಗ ಲಾಯಕದಿ ನೀನು. ಅದನ್ನ ಬಿಟ್ಟು ನಮ್ಮ ಅಣ್ಣನ ಮದುವೆಯಾಗಿ ಚೇರ್ಮನ್ ಹೆಂಡತಿ ಆಗ್ಯಾಗ ನೋಡಿದೇನ? ಹಾಂ ಎಲ್ಲಿದ್ದಿಲ್ಲ ನೀನು ಇಷ್ಟು ದಿನ? ಹಾಳಾದಕಿನ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಟಲ್ಲ. ಯವ್ವ ಈಕಿನ ಹಿಂಗೆ ಸುಮ್ಮನೆ ಬಿಡಬಾರ್ದೆ. ಮತ್ತೇನು ಮಾಡ್ದಿಕ್ಕೆ ಹಾಳಾಗಿದ್ದಕಿನ? ಏನಾರ ಮಾಡಿ ಕೊಲ್ಲಕ್ಕೆ ಬರ್ತತೇನ? ಕೊಂದ್ರೆ ಇವ್ ಸುಮ್ಮನೆ ಇರ್ತಾನೇನ? ಮೂರಾಗಿನ ಮಂದಿಗೆಲ್ಲ ಗೊತ್ತಾಗಿಲ್ಲ ಆಕಿನ ಕೊಂದ್ರೆ ಏನು ಮಾಡೋದು? ಹಾಳಾದಕಿನ ಹಿಂಗೆ ಚಿತ್ರಹಿಂಸೆ ಕೊಟ್ರೆ ತಾನೂ ಹುಡುಗಿರ್ಬೇಕಿ. ಯವ್ ಬಾಯ್ಲಿ ಐತಲ್ ಬೇ, ಅನ್ನ ಇಲ್ದಾಗದು ಏನು ಮಾಡೋನು? ಅನ್ನಾಗ ಊಟ ಕೊಡ್ತಿರ್ತಾಳಲ್ಲ, ಅವಾಗ ಊಟದಾಗ ಉಪ್ಪ ಇಲ್ಲ ಖಾರ ಇಲ್ಲ ಕೂದಲ ಇಲ್ಲ ಅಂದ್ರೆ ಹಿಂಗೆ ಏನೇನಾರ ಒಂದು ಹಾಕಿಬಿಡುನು. ಅನ್ನಾಗ ಈಕಿ ಮ್ಯಾಗ ಸಿಟ್ಟು ಬರ್ಬೇಕು. ಸಿಟ್ಟು ಬರುವಂಗೆ ಮಾಡೋನು. ಸಿಟ್ಟು ಬಂದ ಈಕಿನ ಹೊಡೆದು ಮನೆಯಿಂದ ಹೊರಗೆ ಹಾಕಬೇಕು. ಇನ್ನು ಆಕಿನ ಹೊರಗೆ ಹಾಕೋ ಮಟ ನಾನೇ ಇಲ್ಲೇ ಇರ್ತೇನೆ ತಗೋ. ಹಾಂ ನಂದು ಅಲ್ಲೇ ಭಾಳ ಸಮಸ್ಯೆ ಆಗೈತಿ, ಅದಕ್ಕೆ ಇಲ್ಲಿ ಗಂಟ ಬಂದನ. ಹಂಗೆ ಮಾಡಿಬಿಟ್ರಾತು. ಈಕಿನ ಈ ಮನೆಯಿಂದ ಓಡಿಸ್ಬಿಡೋಣ. ಈಕಿನ ಮಾತ್ರ ನರಕ ತೋರಿಸ್ಬೇಕು ನೋಡ್ಬೇಕು ಈಗೆ. ಮಗಳಂದ್ರೆ ಹಿಂಗಿರ್ಬೇಕು ನೋಡು. ಇಂಥ ಐಡಿಯಾಗಳು ನನ್ನ ತಲೆಗೆ ಹೊಳಿತಿರ್ಕಿನೇ ಇಲ್ಲ. ಬಂದು ಚಲೋ ಮಾಡಿದಿ ಬಾ ಮಗಳ. ಈಕಿಗಿನ ಮುಂದೆ ಐತಿ ಮಾರಿ ಹಬ್ಬ. ಈಕಿನ ಕಂಡ್ರೆ ಉರ್ಕೋಬೇಕು, ಅವನ ಉರಿದು ಸಾಯ್ಬೇಕು. ನಾನು ಇನ್ನೊಂದು ಮದುವೆ ಹಾಕೋಣ ಈಕಿ ಮುಂದೆ ಹೇಳ್ಬೇಕು. ಹಂಗೆ ಮಾಡೋಣ ನಡಿ. ಏಯ್ ಮುಳ, ಬಡ ಬಡ ಅಡುಗೆ ಮಾಡಿ ನಮಗೆ ಊಟ ಕೊಡು. ನನ್ನ ಮಗಳು ಬಂದಾಳು, ಏನಾರ ಒಂದಿಟ್ಟು ಸ್ವೀಟ್ ಮಾಡು. ಹಾಂ ಅತ್ತಿ ಆಯ್ತು ರೀ, ಮಾಡ್ತೀನಿ ರೀ. ಅಯ್ಯೋ ಇವತ್ತು ಅಮ್ಮನ ಆಪ್ರೇಷನ್ ಇದೆ. ಆಪ್ರೇಷನ್ಗೆ ಹೋಗ್ಬೇಕಂದ್ರೆ ಹೋಗೋಕ್ಕಾಗತ್ತಲ್ಲ. ಇವ್ರಿಗೆ ಹೇಳ್ಬೇಕಂದ್ರೆ ಇವರು ಎಲ್ಲ ಹೊರಗೆ ಹೋಗ್ಬಿಟ್ರು. ನಾನೇನು ಮಾಡಲಿ ಈಗ? ಇಲ್ಲಿ ನೋಡಿದ್ರೆ ಅಡುಗೆ ಮಾಡ್ಕೊತ ಕುಂದಿರ್ಬೇಕು. ಮತ್ತು ಇನ್ನು ಸ್ವೀಟ್ ಬೇರೆ ಮಾಡೋಕೆ ಹೇಳ್ಯಾರು. ಎಲ್ಲ ಯಾವಾಗ ಮಾಡಲಿ ನಾನು? ಯಾವಾಗ ಮಾಡಲಿ? ಈ ಕಡೆ ಗಂಡನ ಪ್ರೀತಿನೂ ಇಲ್ಲ, ಈ ಕಡೆ ಅತ್ತಿ ಮಾವನ ಪ್ರೀತಿನೂ ಇಲ್ಲ, ಈ ಕಡೆ ನನ್ನ ಜೀವನ ನಾನೇ ಹಾಳು ಮಾಡ್ಕೊನಿ ನನ್ನ ಕೈಯಾರೆ.